ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಪವನ್. ಇವತ್ತಿನ ವಿಡಿಯೋ ಬಂದ್ಬಿಟ್ಟು ಮೊಬೈಲ್ನಲ್ಲಿ ಯೂಟ್ಯೂಬ್ ಥಂಬ್ನೇಲ್ ಹೇಗೆ ಅಪ್ಲೋಡ್ ಮಾಡೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಫಸ್ಟ್ ಟೈಮ್ ನೀವು ನಮ್ಮ ಚಾನಲ್ ವಿಸಿಟ್ ಮಾಡೋದಾದ್ರೆ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಅಂಡ್ ಶೇರ್ ಮಾಡಿ. ಸೊ ಮೊದಲನೇದಾಗಿ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ವೈಟಿ ಸ್ಟುಡಿಯೋ ಅಂತೇಳಿ ಆ್ಯಪ್ ಅದೇ ಡೌನ್ಲೋಡ್ ಮಾಡಬೇಕಾಗುತ್ತೆ. ಅದು ಪ್ಲೇಸ್ಟೋರ್ ಕೂಡ ಅವೈಲೇಬಲ್ ಇದೆ. ಯೂಟ್ಯೂಬ್ ಸಂಬಂಧಪಟ್ಟಂತಹ ಎಲ್ಲ ಎಡಿಟಿಂಗ್ ಈ ಒಂದು ಆ್ಯಪಲ್ಲಿ ನಾವು ಮಾಡ್ಬೋದು. ಸೊ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಕಾಣ್ತಿದೆಯಲ್ಲ ವೈಟಿ ಸ್ಟುಡಿಯೋ ಅಂತೇಳಿ, ಇದೇ ಒಂದು ಆ್ಯಪು. ಸೊ ಈ ಆ್ಯಪ್ ಆದರೆ ನೀವು ಯೂಟ್ಯೂಬಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿದ್ಮೇಲೆ ಇದರಲ್ಲಿ ಬಂದುಬಿಟ್ಟು ತಮ್ನೇಲ್ ಆದರೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ನಾವೀಗ ಈ ಒಂದು ಆ್ಯಪನ್ನು ಓಪನ್ ಮಾಡೋಣ. ಸೊ ನೋಡಿದ್ರಲ್ಲ, ಫಸ್ಟ್ ಪೇಜ್ ನಿಮ್ಮ ವೈಟಿ ಸ್ಟುಡಿಯೋದಲ್ಲಿ ಈ ಥರ ಒಂದು ಪೇಜ್ ಆದರೆ ಓಪನ್ ಆಗುತ್ತೆ. ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿರುವಂತಹ ಎಲ್ಲ ಫೋಟೇಜ್ ಹಾಗೂ ವಿಡಿಯೋಸ್, ಶಾರ್ಟ್ಸ್ ವಿಡಿಯೋಸ್ ಎಲ್ಲ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ಬಂದುಬಿಟ್ಟು ನೀವು ನಿಮ್ಮ ಒಂದು ಲೆಂತ್ ವಿಡಿಯೋಸ್ ಓಪನ್ ಮಾಡೋದಾದರೆ ಈ ಥರ ಒಂದು ತಮ್ನೇಲ್ಸನ್ನು ನಿಮ್ಗೆ ತೋರಿಸುತ್ತೆ. ಸೊ ನೀವು ವೈಟಿ ಸ್ಟುಡಿಯೋದಲ್ಲಿ ಬಂದುಬಿಟ್ಟು ಈ ಥರ ತಮ್ನೇಲ್ ಆದರೆ ಆ್ಯಡ್ ಮಾಡಬೇಕಾಗುತ್ತೆ. ಈಗ ನಾವು ಒಂದು ವೀಡಿಯೋಗೆ ತಮ್ನೇಲ್ ಆದರೆ ಆ್ಯಡ್ ಮಾಡೋಣ. ಸೊ ಈಗ ನಾನಾದರೆ ಫಸ್ಟ್ ವಿಡಿಯೋ ಯೂಟ್ಯೂಬ್ ತಮ್ನೇಲ್ ಕ್ರಿಯೇಟ್ ಇನ್ ಕನ್ನಡ ಅಂತ ಇದೆಯಲ್ಲ, ಆ ಒಂದು ವಿಡಿಯೋಗೆ ತಮ್ನೇಲ್ ಆದರೆ ಚೇಂಜ್ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಸೊ ಈಗ ಯಾವ ಥರ ಚೇಂಜ್ ಮಾಡೋಂತ ಹೇಳ್ತೀನಿ. ಆ ಫಸ್ಟ್ ವಿಡಿಯೋದಲ್ಲಿ ರೈಟ್ ಸೈಡಲ್ಲಿ ಮೇಲ್ಗಡೆ 3 ಡಾಟ್ಸ್ ಕಾಣಿಸ್ತಿದೆ ಅಲ್ವಾ, ಆ 3 ಡಾಟ್ಸನ್ನು ಕ್ಲಿಕ್ ಮಾಡಿ. ಓಕೆ, ಇಲ್ಲಿ ಕಾಣಿಸ್ತಿದೆಯಲ್ಲ ಎಡಿಟಿಂಗ್, ಶೇರ್ ವಿಡಿಯೋ, ಪ್ರಮೋಟು ಎಲ್ಲ ಇದೆ. ಸೊ ನೀವು ಎಡಿಟಿಂಗ್ ಮೇಲೆ ಆದರೆ ಕ್ಲಿಕ್ ಮಾಡಬೇಕಾಗುತ್ತೆ. ನೋಡಿದ್ರಲ್ಲ, ಈ ಥರ ಒಂದು ಫಸ್ಟ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಬಂದುಬಿಟ್ಟು ನಿಮ್ಮ ಒಂದು ಯೂಟ್ಯೂಬ್ನ ಟೈಟಲ್ ಹಾಗೂ ಡಿಸ್ಕ್ರಿಪ್ಷನ್ ಹಾಗೂ ಡಿಸ್ಕ್ಲೈಮರ್, ಇದು ಲೊಕೇಶನ್ಸು, ಟ್ಯಾಗ್ಸು ಎಲ್ಲ ಆದರೆ ಇಲ್ಲಿ ಆ್ಯಡ್ ಮಾಡ್ಬೋದು. ನೀವು ನೋಡ್ತಾ ಇರ್ಬೋದು, ಈ ಎಡಿಟಿಂಗ್ ಆಪ್ಷನಲ್ಲಿ ನಾವು ತಮ್ನೇಲನ್ನು ಆ್ಯಡ್ ಮಾಡಬೇಕಾಗುತ್ತೆ. ಈಗ ಇಲ್ಲಿ ಲೆಫ್ಟ್ ಸೈಡಲ್ಲಿ ಮೇಲ್ಗಡೆ ಕಾಣ್ತಾ ಇದೆಯಲ್ಲ ಪೆನ್ಸಿಲ್ ಬಟನ್, ಅದನ್ನಾದರೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಒಂದು ಫೋಟೇಜ್ ಬರುತ್ತೆ. ಇದರಲ್ಲಿ ಬಂದುಬಿಟ್ಟು ನೀವು ಅಪ್ಲೋಡ್ ಮಾಡಿರುವಂಥ ವೀಡಿಯೋದಲ್ಲಿರುವಂಥ ತಮ್ನೇಲ್ ಕೂಡ ಆ್ಯಡ್ ಮಾಡ್ಬೋದು. ಅದು ಆ್ಯಡ್ ಮಾಡಿದ್ರೆ ನಿಮ್ಮ ಒಂದು ವ್ಯೂಸ್ ಆದರೆ ಓಡೋದಿಲ್ಲ. ನೀವು ಓನಾಗಿ ಒಂದು ತಮ್ನೇಲ್ ಕ್ರಿಯೇಟ್ ಮಾಡಿಬಿಟ್ಟು ಈ ಥರ ಒಂದು ಅಟ್ರಾಕ್ಟ್ ಆಗಿ ಮಾಡಿದ್ರೆ ನಿಮ್ಮ ಒಂದು ವೀಡಿಯೋ ವೈರಲ್ ಆಗುತ್ತೆ. ಸೊ ಈಗ ನಾವು ಈ ಒಂದು ವೀಡಿಯೋಗೆ ತಮ್ನೇಲ್ ಅಪ್ಲೋಡ್ ಮಾಡೋಣ. ತಮ್ನೇಲ್ ಯಾವ ಥರ ಕ್ರಿಯೇಟ್ ಮಾಡೋದು ಅಂತೇಳಿ ಹೋದ ವಿಡಿಯೋದಲ್ಲಿ ನಾನು ಹೇಳ್ಕೊಟ್ಟಿದ್ದೀನಿ. ಆ ಥರ ನೀವು ನೋಡ್ಕೊಂಡು ಮಾಡ್ಬೋದು. ಸೊ ಈಗಾದರೆ ನಾವು ತಮ್ನೇಲ್ ಆ್ಯಡ್ ಮಾಡೋಣ. ಫಸ್ಟ್ ಆದರೆ ನಿಮ್ಮ ಚೇಂಜ್ ಅಂತಿದೆಯಲ್ಲ, ಅಲ್ಲಿ ಅದು ಓಪನ್ ಮಾಡಿದ್ರೆ ನಿಮ್ಮ ಗ್ಯಾಲರಿ ಫೋಟೇಜ್ ಆದರೆ ಓಪನ್ ಆಗುತ್ತೆ. ಸೊ ನೋಡ್ತಿದ್ರಲ್ಲ, ಸೊ ನಾನು ಈಗಾಗಲೇ ಒಂದು ತಮ್ನೇಲನ್ನು ರೆಡಿ ಮಾಡಿದ್ದೀನಿ. ಸೊ ಹೌ ಟು ಕ್ರಿಯೇಟ್ ತಮ್ನೇಲ್ ಕನ್ನಡ ಅಂತೇಳಿ ತಮ್ನೇಲ್ ಆದರೆ ರೆಡಿ ಮಾಡಿದ್ದೀನಿ. ಅದನ್ನು ಈ ಥರ ಆ್ಯಡ್ ಮಾಡಿಬಿಟ್ಟು ಟರ್ನ್ ಮೇಲೆ ಕ್ಲಿಕ್ ಮಾಡಿ. ಆದಮೇಲೆ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇನ್ನೂ ಏನಾದರೂ ಚೇಂಜಸ್ ಮಾಡಿದ್ರೆ ಮಾಡಿರಿ. ಸೊ ಸೇವ್ ಮೇಲೆ ಕ್ಲಿಕ್ ಮಾಡಿರಿ. ಸೊ ನೋಡಿದ್ರಲ್ಲ, ನಿಮ್ಮ ಒಂದು ವಿಡಿಯೋಗೆ ತಮ್ನೇಲ್ ಆದರೆ ಆ್ಯಡ್ ಆಗಿದೆ. ಸೊ ಈ ಥರ ಒಂದು ನಿಮ್ಮ ಮೊಬೈಲಲ್ಲಿ ಈಸಿಯಾಗಿ ತಮ್ನೇಲ್ ಅನ್ನು ಕ್ರಿಯೇಟ್ ಮಾಡಿಬಿಟ್ಟು ವೈಟಿ ಸ್ಟುಡಿಯೋದಲ್ಲಿ ಅಪ್ಲೋಡ್ ಮಾಡ್ಬೋದು. ಸೊ ನೋಡಿದ್ರಲ್ಲ, ಇದೇ ಥರ ವೀಡಿಯೋಸ್ಗೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.